ದಾಖಲೆಯನ್ನು ಮೇಲೆ ತೆಗೆದುಕೊಂಡು ಹೋದರೆ $6,000. ಅದರಲ್ಲಿ 30% ಅಮೆರಿಕ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ ಆಗುತ್ತೆ. ಯಮರಾಜರೇ, ಒಬಾಮ ಅವರು ಹೊಸ ಪ್ಲಾನ್ ಅಲ್ಲಿ ಸತ್ ವ್ಯಕ್ತಿ ದೇಹನ ಮೇಲ್ ತಗೊಂಡೋಗಿ ರೀಸೈಕಲ್ ಮಾಡಿದ್ರೆ 30% ಟ್ಯಾಕ್ಸ್ ಕ್ರೆಡಿಟ್ ಅಂತೆ. ಬೈಸಿಕಲ್ ಹೊಡೆದರೂ ದುಡ್ಡು ಕೊಡುತ್ತಾರೆ. ಇರಲಿ, ಮೊದಲು ನಾವು ಮಾಡಬೇಕಾಗಿರುವ ಕೆಲಸದ ಬಗ್ಗೆ ಮಾತನಾಡೋಣ. ಯಾರು ನಮ್ಮ ಬಲಿಪಶು, ಯಾರ ಮರಣ ಹೋಮ ನಡೆಯಲಿದೆ ಎಂದು ಇಲ್ಲಿ ಅಮೆರಿಕಾದಲ್ಲಿ? ಮಹಾಪ್ರಭು, ನಮ್ಮ ಲೆಕ್ಕದ ಪ್ರಕಾರ ಮೊದಲನೆಯ ಬಲಿಪಶುವಿನ ಹೆಸರು ತಿಮ್ಮಪ್ಪ ಅಂತ. ತಿಮ್ಮಪ್ಪ? ಇವನ ಆಯುಷ್ಯು ಇವತ್ತಿಗೆ ಮುಗಿದಿದೆ. ಹೌದಾ? ತಿಮ್ಮಪ್ಪ ಅಮೆರಿಕಕ್ಕೆ ಬಂದು ತಿಮ್ಮಪ್ಪ ಅವನ ಹೆಸರನ್ನು ಟಿಮ್ಮಂತ ಬದಲಿಸಿಕೊಂಡಿದ್ದಾನೆ. ಅಮೆರಿಕಕ್ಕೆ ಬಂದು 15 ವರ್ಷಗಳೇ ಕಳೆದ ಬಹಳ ಜುಗ್ಗ. ಪ್ರತಿ ಡಾಲರ್ ರೂಪಾಯಿಗೆ ಹಾಕಿ ಬದಲಿಸಿ ಹಾಕಿ ಲೆಕ್ಕ ಹಾಕುತ್ತಾರೆ. ಮಾನವರು ಮೇಲೆ ಹೋದ ಮೇಲೆ ಏನು ಆಗೋದಿಲ್ಲ, ಇವಾಗಲೇ ಮಾಡಿಕೊಳ್ಳಲಿ. ಏನು ಅವನ ಹೆಂಡತಿಯ ಬಗ್ಗೆ ಹೇಳು. ಮಹಾಪ್ರಭು, ಅವನ ಹೆಂಡತಿಯ ಹೆಸರು ಸರಸ್ವತಿ ಅಂತ. ಒಬ್ಬಳು ಧರ್ಮಪತ್ನಿ. ನಮ್ಮ ಪತ್ನಿ ಒಬ್ಬಳೇ ಇರ್ತಾಳೆ ಚಿತ್ರಗುಪ್ತ? ಈ ದೇಶದಲ್ಲಿ ಸಾಧ್ಯವಿದೆ ಮಹಾಪ್ರಭು. ಅದಲ್ಲದೆ ಇವಳು ತಿಮ್ಮಪ್ಪನ ಹಾಗೆ ಇಲ್ಲಿಗೆ ಬಂದ ಮೇಲೆ ಸಾರಾ ಅಂತ ಬದಲಿಸಿಕೊಂಡಿದ್ದಾಳೆ. ಇವನು ಹಾರ್ಟ್ಫೋರ್ಡ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ. ಹೌದಾ? ಕೈ ತುಂಬಾ ಸಂಬಳ ಬಂದರೂ ಬಲು ಚುಕ್ಕ ಸ್ವಾಮಿ. ಮಹಾಪ್ರಭು, ಅದಲ್ಲದೆ ಇವಳು ಬಜಾರಿ ನಿಯಮಗಳು. ಕೆಟ್ಟ ಮಕ್ಕಳೆಂದರೆ ಬಜಾರಿ ಇರಲೇಬೇಕು. ಇವರಿಬ್ಬರು ದಂಪತಿಗಳಿಗೆ 14 ವರ್ಷದ ಒಬ್ಬನೇ ಮುಗ್ಧ ಬಾಲಕನಿದ್ದಾನೆ. ಮುಗ್ಧ ಬಾಲಕ? ಇರಲಿ. ಯಮರಾಜರೇ, ಹೇಳು ಡಿಂಕರ. ಈ ಒಂದು ಸೂಕ್ಷ್ಮವಾದ ವಿಷಯ ಹೇಳಬೇಕಾಗಿದೆ ನಿಮಗೆ. ಅದೇನು? ಈ ತಿಮ್ಮಪ್ಪ ಇದಾನಲ್ಲ, ಸರಸ್ವತಿ ಇದ್ದಾಳಲ್ಲ, ಇರಲಿ, ಅವಳ ತಂಗಿ ಇತ್ತೀಚೆಗಷ್ಟೇ MS ಮಾಡಕ್ ಅಮೆರಿಕ ಬಂದಿದ್ದಾಳೆ. ಬರಲಿ. ಅವಳಿಗೂ ನಮ್ಮ ಡಿಂಕರನಿಗೂ ಅವಳ ಹೆಸರು ಡಿಂಕರ ಟ್ವಿಂಕಲ್ ಅಂತ. ನಮ್ಮ ಡಿಂಕರನಿಗೂ ಅವಳಿಗೂ ಲವ್ ಅಟ್ ಫಸ್ಟ್ ಸೈಟ್ ಆಗಿಬಿಟ್ಟಿದೆ. ನಾವು ಮಾನವರನ್ನು ಪ್ರೀತಿಸುವುದು ತಪ್ಪು, ಆದರೆ ಏನು ಮಾಡೋದು? ಪ್ರೀತಿ ಅನ್ನೋದು ಹೃದಯಾಳದಿಂದ ಬರುವ. ನೀನು ನಮ್ಮ ಹುಡುಗ, ನಿನಗೆ ಒಪ್ಪಿಸಿಕೊಳ್ಳಲು 5 ನಿಮಿಷ ಕಾಲಾವಕಾಶ ಕೊಡಲಾಗುವುದು. ಆದರೆ ನಮ್ಮ ಕೆಲಸ ಆದ ಮೇಲೆ, ಗೊತ್ತಾಯ್ತಾ? ತಿಮ್ಮಪ್ಪನನ್ನು ತೆಗೆದುಕೊಂಡು ಹೋದ ಮೇಲೆ, Twinkle, twinkle, little star, how I wonder what you are. ಡಿಂಕರ, ಸದ್ದು ಸಾಕು ನಿಂದ ಚೇಷ್ಟೆ. ಮಹಾಪ್ರಭು, ಇದೇ ತಿಮ್ಮಪ್ಪನ ಮನೆಗೆ ಹೋಗುವ ದಾರಿ. ಮನೆಯಲ್ಲಿ ಯಾವ ಇದ್ದಂತೆ ಕಾಣುತ್ತಿಲ್ಲ. ಅವನ 14 ವರ್ಷದ ಎಳೆಯ ಬಾಲಕ ಬರುತ್ತಿದ್ದಾನೆ. ಅವನ ಮಗ ಬರುತ್ತಿದ್ದಾನೆ. ಬರಲಿ. ಚಿತ್ರಗುಪ್ತ, ಈ ಬಾಲಕನಿಗೆ ಎಷ್ಟು ಸೊಕ್ಕು! ಈ ಅಮೆರಿಕನ್ ಭಾಷೆಯನ್ನು ವಿಚಿತ್ರವಾದ ಶೈಲಿಯಲ್ಲಿ ಮಾತನಾಡುತ್ತಿದ್ದಾನೆ. ಇದರಲ್ಲಿ ನಮಗೆ ಯಾರಿಗಾದರೂ ತರಬೇತಿಯಾಗಿದೆ? ಮಹಾಪ್ರಭು, ಈ ಹುಡುಗನು ಆಂಗ್ಲ ಭಾಷೆಯನ್ನು ಅಮೆರಿಕನ್ ಶೈಲಿಯಲ್ಲಿ ಮಾತನಾಡುತ್ತಿದ್ದಾನೆ. ಈ ಭಾಷೆಯಲ್ಲಿ ನಮ್ಮ ಕಿಂಕರ ಮತ್ತು ಡಿಂಕರಗಳಿಗೆ ಆನ್ಲೈನ್ ನಲ್ಲಿ ತರಬೇತಿ ಕೊಡಿಸಲಾಗಿದೆ ಮಹಾಪ್ರಭು. ಹಾಗಾದರೆ ನಮ್ಮ ಬಗ್ಗೆ ಈ ಮಾನವನಿಗೆ ಒಂದು ಸ್ವಲ್ಪ ತಿಳಿಸಿ ಹೇಳು. ಸ್ವಲ್ಪ ಹೆದರಿಕೆ ಇಲ್ಲ, ದೊಡ್ಡವರನ್ನ ಕಂಡರೆ ಚಿನ್ನಾಟ ಆಡುತ್ತಾನೆ. Hey kid, we are not drama company people. We are from Yamaloka. Yamaraja, I am his assistant. Are you ABCD? No. I'm a combined two days. Hey Yamaraja, what's up? ಎಲ್ಲವ ಕಿಂಕರ ಏನು ಹೇಳುತ್ತಾನೆ? ಸ್ವಲ್ಪ ಭಾಷಾಂತರಿಸುವೆಯಾ? ಯಮರಾಜ, ವಾಟ್ ಈಸ್ ಅಪ್ಪು ಅಂದ್ರೆ ಮೇಲೆ ಏನಿದೆ ಅಂತ ಕೇಳ್ತಾ ಇದ್ದಾನೆ. ಎಲ್ಲರನ್ನು ಮೇಲೆ ಕಳಿಸುವ ನನಗೆ ಮೇಲೆ ಏನಿದೆ ಅಂತ ಇನ್ನು ಮೀಸೆಯೇ ಬಂದಿಲ್ಲ. ಎಷ್ಟು ಸೊಕ್ಕಯ್ಯ ಹೋಗಮಾನ ಇದೆಯಾ? ಏನು ಹೇಳುತ್ತಿದ್ದಾನೆ ಡಿಂಕರ? ಹೇ ಸುಂದರಾಂಗನೆ, ಏನು ಕೆಲಸ ಮಾಡ್ತಾ ಇದೀಯಾ ಅಂತ ಕೇಳ್ತಾ ಇದ್ದಾನೆ. ಕೆಲಸವಲ್ಲ, ಸರಿ
ಭಾಷಾಂತರಿಸ ಏನಂದ ಅವನು ಹೇಳ ಇನ್ನೊಂದು ಸಾರಿ. ಓ ಅಡಿಗೆ ಮಾಡ್ತಾ ಅಂತ ಹೇಳ್ತು ಸ್ವಾಮಿ. ಅಡಿಗೆ ಮಾಡಲು ನಾನೇನು ಕೈಯಲ್ಲಿ ಬರೆದೊಟ್ಟು ಕೆಂದಿಲ್ಲ. ಅಡಿಗೆ ಮಾಡಲು ನಾನೇನು H1B ಡಿಪೆಂಡೆಂಟ್ ಅಲ್ಲಿ ಬಂದಿಲ್ಲ. ಯಮರಾಜ ನೀನು ಹೇಗೆ ಮಾಡುತ್ತೀಯಾ ಅಂತ ಕೇಳುತ್ತಿದ್ದಾನೆ. ಹೇಗೆ ಮಾಡುವುದು ಏನನ್ನ, ಊಟವನ್ನು ಇನ್ನೇನವನ್ನು? ಎಷ್ಟು ಸಾಧ್ಯ ಹೇಳಬೇಕು ನಿನಗೆ ನನಗೆ ಅಡಿಗೆ ಮಾಡಲು ಬರುವುದಿಲ್ಲ ಎಂದು? ಕಮ್ಮಿ ಮಾನವ, ಮಾನವೊಂದು ಕಮ್ಮಿ, ಉಳಿದಂತೆ ಮಂಗನಂತಿರುವ ಮಾನವ ಇವನು. ಅಯ್ಯೋ ಅಯ್ಯೋ ಅಯ್ಯೋ, ಪಟ್ಟಿ ಮಗನೇ ಮಕ್ಕಳನ್ನು ಮಾಡ್ತಾ ಇದೆಯಾ ಅಂತ ನುಡಿಯಾದರೂ ಮತ್ತೊಮ್ಮೆ ಗಡುವೈರಿ ಇವ ಯಮಗೆ, ಗಡುವೈರಿ ಇವ ಯಮಗೆ, ಬಡು ಬಡಿದು ಕೊಂದು ಬೇಡ, ಗಡುವೈರಿ ಇವ ಯಮಗೆ, ಬಡು ಬಡಿದು ಕೊಂದು ಬೇಡ, ತೆಂದು ತೆಂದು ಕೊಂಬಿರುವ ಈ ಬಾಲಕನ ಏನು ಅರಿಯದ ಮುಗ್ಧ ಬಾಲಕನಿವನು. ತಣ್ಣಗಾಗು ಯಮರಾಜ, ಇಬ್ರು ಸೇರಿ ನೇಣು ಹಾಕೊಳ್ಳೋಣ ಅಂತ ಹೇಳ್ತಿದ್ದಾನೆ. ಎಷ್ಟು ಧೈರ್ಯವೋ ನಿನಗೆ. ದಟ್ಟ ಕಾಡಿನ ಒಟ್ಟಗುವೆಯಲ್ಲಿರುವ ಸಿಂಹವನ್ನು ಬಡಿದಪ್ಪಿಸಬೇಡ, ರಣ ಬಿಸಿಲಿನಲ್ಲಿ ರಣ 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 ಹೊತ್ತನ್ನು ತಂಟೆಗೆ ಹೋಗಬೇಡ, ಮತ್ತಪಟ್ಟ ಮಧ್ಯಾಹ್ನದಲ್ಲಿ ಸರಸರನೆ ಹರಿದಾಡುವ ಸರ್ಪದ ಮೇಲೆ ಕಾಲಿಡಬೇಡ, ಯಮರಾಜನ ತಂಟೆಗೆ ಹೋಗಬೇಡ. ಯಮರಾಜನನ್ನು ನೋಡಿದರೆ ಮಾನವ ಕುಲವೆಲ್ಲ ಕಡ 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 ಕಾಲನೆ ನಡೆದುತ್ತೆ. ಏನು ಹೇಳುತ್ತಿದ್ದಾನೆ? ಕಲ್ಲು ಹೊಡಿಯೋಣ ಅಂತ ಇದ್ದಾನೆ ಯಮರಾಜ. ಅದೆಷ್ಟು ಸೊಪ್ಪು ಈ ಮಾನವ. ಇವನೇ ಇಷ್ಟು ತರಲೆ ಎಂದರೆ ಇವನಪ್ಪ ಇನ್ನೆಷ್ಟು ತರಲೆ ಇರಬಹುದು. Bye guys, good luck for you Kannada drama. God should save this Kannada people. ಚಿತ್ರಗುಪ್ತನವರೇ, ನನ್ನ ದಿವ್ಯ ಶಕ್ತಿ ಹುಡುಗರ ಮೇಲೆ ಉಪಯೋಗಿಸದೆ. ಮಹಾಪ್ರಭು, ಹಾಗೆ ಮಾಡುವಂತಿಲ್ಲ ನಾವು. ನಮ್ಮ ದಿವ್ಯ ಶಕ್ತಿಯನ್ನು ಕಂಡವರ ಮೇಲೆ ಉಪಯೋಗಿಸುವಂತಿಲ್ಲ. ಅದು ಕಾನೂನು ಬಾಹಿರ. ಲೇಬರ್ ಸರ್ಟಿಫಿಕೇಟ್ ಪ್ರಕಾರ ಅದು ಕಾನೂನು ಬಾಹಿರ. ಎಲ್ಲನ ಕೈಗಳನ್ನು ಕಟ್ಟಿ ಹಾಕಿದ್ದಾರೆ. ಮಾಡಿದಲ್ಲಿ ನಮ್ಮ ಬೀಗವನ್ನು ತೆಗೆದುಕೊಂಡು ದೇಶದಿಂದ ಹೊರಡುತ್ತಾರೆ. ಈ ಅಮೆರಿಕಾದ ಕಥನೆ ಆಗಿ ಹೋಯ್ತು. ಆ ವೃದ್ಧ ಬಾಲಕ ಉಳಿಯಾಯಿತು. ಅದು ಏನೋ ಸದ್ದಾಗುತ್ತಿದೆ. ತಿಮ್ಮಪ್ಪ ಬಂದ ಹಾಗೆ ಕಾಣುತ್ತದೆ, ಚಿಕ್ಕ ಬಂದ ಹಾಗೆ ಕಾಣುತ್ತದೆ. ಬರಲಿ, ನಾವಿಲ್ಲೇ ಪಕ್ಕದಲ್ಲಿ ಕುಳಿತುಕೊಂಡು ನೋಡ. ಅವಶ್ಯಕವಿಲ್ಲ. ನಾವು ಅವನಿಗೆ ಕಾಣಿಸಿಕೊಳ್ಳುವುದು ಬೇಡ, ಗೊತ್ತಾಯಿತೆ? ಆಫೀಸ್ನ ಹೋದ್ರೆ ಬೆಳಗ್ಗೆ ಓದ್ತಿದ್ದಂಗೆ ಮ್ಯಾನೇಜರ್ ಡಿಸೈನ್ ಆಯ್ತಾ, ಕೋಡಿಂಗ್ ಆಯ್ತಾ, ಚೆಕಿಂಗ್ ಆಯ್ತಾ, ತಲೆ ತಿಂದನು. ಸಂಜೆ ಮನೆಗೆ ಬರ್ತಿದ್ದಂಗೆ ಹೇಳ್ತಿ ಪಾತ್ರೆ ತೊಳ್ದ್ಯಾ,